ಜಿಲ್ಲೆಗೆ ನಮ್ಮ ನಾಡಿನ ನಾಡದವರು ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ದಶಕಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವಂತಹ ಕಾರಂಜಾ ಮುಳುಗಡೆ ಸಂತ್ರಸ್ತರು ಇದೀಗ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಹತ್ತೊಕ್ಕಾಯ ಸಮಾವೇಶ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಆದ್ರೆ ಈ ಪ್ರೈಮ್ ಟೈಮ್ ಶೂಟ್ ಆಗೋ ಸಮಯದಲ್ಲಿ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ರೈತರು ಮಾತ್ರ ಮಾಡಬೇಕು ಅನ್ನೋ ಇಚ್ಛೆನ ನಾವು ಕಾಲ್ ಮಾಡಿದಾಗ ಹೇಳಿ ಸರ್ಕಾರದ ಗಮನ ಸೆಳೆಯಲು ಹಾಗೂ ತಮ್ಮ ಬೇಡಿಕೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಲು ಕಾರಂಜಾ ಸಂತ್ರಸ್ತರು ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ನಾಳೆ ಸಮಾವೇಶ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಬೀದರ್ ಜಿಲ್ಲೆಗೆ ಭೇಟಿ ನೀಡ್ತಾ ಇದ್ದಾರೆ. ಹೋರಾಟದ ತೀವ್ರತೆ ಹೆಚ್ಚಾಗಿದೆ. ಸಮಿತಿಯ ಪದಾಧಿಕಾರಿಗಳು ಈಗಾಗಲೇ 28 ಹಳ್ಳಿಗಳಿಗೆ ಸಂಚರಿಸಿ ರೈತರಿಗೆ ಆಹ್ವಾನ ನೀಡಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಭಾರಿ ಸ್ಪಂದನೆ ವ್ಯಕ್ತವಾಗಿದೆ. ಇನ್ನೊಂದೆಡೆ ಕೆಲ ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಜಲಾಶಯದಿಂದ ಭೂಮಿ ಕಳೆದುಕೊಂಡಂತ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 30 ರಿಂದ 40 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ಆದ್ರೆ ಇದೇ ರೀತಿಯ ಸಮಸ್ಯೆಯನ್ನ ಎದುರಿಸುತ್ತಿರುವಂತ ನಮ್ಮ ಬೀದರ್ ಜಿಲ್ಲೆಯ ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಸಮಾನ ಪರಿಹಾರ ನೀಡಲಾಗದಿರುವುದು ಏಕೆ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಬಾಗಲಕೋಟೆಗೆ ನೀಡಿದ ಪರಿಹಾರ ಮಾದರಿಯನ್ನ ಬೀದರ್ ಜಿಲ್ಲೆಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಕಾರಣವೇನು ಎಂಬ ಪ್ರಶ್ನೆ ಕೂಡ ನಮ್ಮ ಬೀದರ್ ಜಿಲ್ಲೆಯ ಜನರಿಗೆ ಕಾಡ್ತಾ ಇದೆ. ಕಾರಂಜಾ ಮುಳುಗಡೆ ಸಂತ್ರಸ್ತರು ಭೂ ಪರಿಹಾರ, ಪುನರ್ವಸತಿ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ದೀರ್ಘಕಾಲದಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಇದೀಗ ಈ ಬೃಹತ್ ಸಮಾವೇಶದ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವ ನಿರ್ಧಾರಕ್ಕೆ ಬಂದಿದ್ದಾರೆ. ನಾಳೆ ನಡೆಯುವುದು ಅದು ಕೇವಲ ಪ್ರತಿಭಟನೆ ಅಲ್ಲ, ಸಂತ್ರಸ್ತರ ದಶಕಗಳ ನೋವು ಮತ್ತು ನ್ಯಾಯದ ಕೂಗಾಗಿದೆ. ಸರ್ಕಾರಕ್ಕೆ ಇದಕ್ಕೆ ಸ್ಪಂದಿಸುತ್ತದೆಯೇ ಅಥವಾ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತದೆ ಅನ್ನೋದನ್ನ ನಾಳೆ ಕಾದು ನೋಡಬೇಕು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ದಯವಿಟ್ಟು ಮನವಿ ಮಾಡ್ತೀವಿ, ನೀವು ರೈತ ನಾಯಕರು, ನಿಮ್ಮ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡು ನಿಮಗೆ ಪ್ರಚಂಡ ಬಹುಮತದಿಂದ ಈ ರಾಜ್ಯದ ಜನರು ಆಯ್ಕೆ ಮಾಡಿದ್ದಾರೆ ಮತ್ತು ಬೀದರ್ ಜಿಲ್ಲೆಯ ಜನರು ಕೂಡ ನಿಮ್ಮನ್ನ ಒಬ್ಬ ಒಳ್ಳೆಯ ಸಿಎಂ ಅಂತ ಗುರುತಿಸಿಕೊಂಡಿದ್ದಾರೆ. ನೀವು ಕೂಡ ಆ ರೀತಿ ಕಾರ್ಯವೈಖರಿ ಮಾಡಿದ್ದೀರಿ. ಈಗ ನಮ್ಮ ಮನವಿ ಇಷ್ಟೇ ಸಾಹೇಬ್ರೆ, ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ, ಇಡೀ ಬೀದರ್ ಜಿಲ್ಲೆಯ ಜನರ ನೀರಿನ ಬರವನ್ನ ನೀಗಿಸಿದ್ದು ಕಾರಂಜಾ ಜಲಾಶಯ. ಆ ಕಾರಂಜಾ ಜಲಾಶಯ ಕಟ್ಟಲಿಕ್ಕೆ 28 ಹಳ್ಳಿಯ ಜನರು ತಮ್ಮ ಹೊಲ ಮನೆ ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಒಂದಿಷ್ಟು ಜನರಿಗೆ ಪರಿಹಾರ ಬಂದಿದೆ, ಒಂದಿಷ್ಟು ಜನರಿಗೆ ಪರಿಹಾರ ಬಂದಿಲ್ಲ. ದಯವಿಟ್ಟು ವೈಜ್ಞಾನಿಕವಾದ ಸಮೀಕ್ಷೆ ನಡೆಸ್ತಾ ಇದ್ದೀರಿ ಅಂತ ಒಂದು ಕಮಿಟಿ ಮಾಡಿದ್ದೀರಿ, ಅದು ಸ್ವಾಗತಾರ್ಹ. ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಯ ಆ ಒಂದು ರೈತರಿಗೆ ಪರಿಹಾರ ಕೊಡಿಸುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕು. ಪಾಪ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ನಿಮ್ಮ ಸರ್ಕಾರದ ಮಾತಿಗೆ ಬೆಲೆಯನ್ನು ಕೊಟ್ಟು ಅವ್ರ ಹೋರಾಟವನ್ನ ಹಿಂಪಡೆದಿದ್ರು. ಈಗ ಮತ್ತೆ ಅವ್ರ ಹೋರಾಟದ ಹಾದಿಯನ್ನ ಹಿಡಿಯುವಂತ ಅನಿವಾರ್ಯತೆ ಬಂದಿದೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ನಾಳೆ ಬಂದಾಗ ನೀವು ಪತ್ರಕರ್ತರ ಸಮಾವೇಶ ಉದ್ಘಾಟನೆ ಮಾಡಿ, ಅದು ಸ್ವಾಗತಾರ್ಹ ಪತ್ರಕರ್ತರ ಹಿತದೃಷ್ಟಿಯಿಂದ. ಆದ್ರೆ ಕಾರಂಜಾ ರೈತರ ಕಣ್ಣೀರಿನ ಕತೆ ಕೇಳಲಿಕ್ಕೆ ಒಂದು 10 ನಿಮಿಷ ಸಮಯ ಕೊಟ್ಟು ಅವರ ಕಣ್ಣೀರಿನ ಕತೆ ಕೇಳಿ ಸ್ವಾಮಿ. ಅವರು ಸಾಕಷ್ಟು ಕುಟುಂಬಗಳು ಇವತ್ತು ರೋಡಲ್ಲಿವೆ. ಕಾರಂಜಾ ಜಲಾಶಯ ಕಟ್ಟುವಂತಹ ಸಂದರ್ಭದಲ್ಲಿ 100 ಎಕರೆ, 50 ಎಕರೆ, 60 ಎಕರೆ, 20 ಎಕರೆ, 10 ಎಕರೆ, 5 ಎಕರೆ ಭೂಮಿ ಇದ್ದವರೆಲ್ಲ ಹೋಗ್ಲಿ, ನಮ್ಮವ್ರಿಗೆ ಒಳ್ಳೇದಾಗುತ್ತೆ ಅಂತ ಅವ್ರು ಭೂಮಿ ಕೊಟ್ಟಿದ್ದಾರೆ. ಒಂದಿಷ್ಟು ಜನರಿಗೆ ಪರಿಹಾರ ಬಂದಿದೆ, ಒಂದಿಷ್ಟು ಜನರಿಗೆ ಪರಿಹಾರ ಬಂದಿಲ್ಲ. ಪರಿಹಾರ ಬರದೇ ಇರುವವರ ಕುಟುಂಬ ಬೀದಿಗಳಲ್ಲಿದೆ, ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಯಾವುದೋ ಸಣ್ಣ ಪುಟ್ಟ ಕಿರಾಣಾ ಸ್ಟೋರ್ಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಆ ಕುಟುಂಬಗಳ ಕೆಲಸ ಮಾಡ್ತಾ ಇದೆ. ಜಮೀನ್ದಾರರಾಗಿದ್ದವರೆಲ್ಲ ಇವತ್ತು ಜಮೀನನ್ನ ಕಳೆದುಕೊಂಡಿದ್ದಾರೆ. ಪಟೇಲು ಗೌಡ್ರಾದವರೆಲ್ಲ ಇವತ್ತು ಸಣ್ಣ ಸಣ್ಣ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನ್ ಗೊತ್ತಾ? ಬೀದರ್ ಜಿಲ್ಲೆಯ ಜನರಿಗೆ ನೀರು ಸಿಗ್ಲಿ ಅಂತ ಅವ್ರ ಆಶಯ ಭಾವನೆಯಿಂದ ನಮಗ್ ಭೂಮಿ ಕೊಟ್ಟಿದ್ರು. ಈಗ ಆ ಭೂಮಿ ಕಳೆದುಕೊಂಡಂತ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಂಜಾ ಸಂತ್ರಸ್ತರ ಕಣ್ಣೀರಿನ ಕತೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಒಂದು 10 ನಿಮಿಷವಾದ್ರೂ ಕೇಳಿ ಅವರಿಗೆ ಒಂದು ಶಾಶ್ವತ ಪರಿಹಾರ ಕೊಟ್ರೆ ಅವರ ಬದುಕಲ್ಲಿ
ಅವರ ಬಾಳಲ್ಲಿ ನೀವು ಬೆಳಕು ಚೆಲ್ಲೋರಾಗ್ತೀರಿ. ಮತ್ತು ಬೀದರ್ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯದ ಇತಿಹಾಸದಲ್ಲಿ ನೀವು ಬೀದರ್ ಜಿಲ್ಲೆಗೆ ಮತ್ತು ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಿಸಿದಂತಹ ಧೀಮಂತ ನಾಯಕರಾಗ್ತೀರಿ. ಈ ಬೀದರ್ ಜಿಲ್ಲೆ ಇರುವಷ್ಟು ದಿನ ಈ ರಾಜ್ಯದ ಜನ, ಈ ರಾಜ್ಯ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಿಮ್ಮ ಹೆಸರು ಅಜರಾಮರವಾಗಿರುತ್ತೆ. ಬೀದರ್ ಜಿಲ್ಲೆಯ ಕಾರಂಜ ರೈತರ ಪರವಾಗಿ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ನಿಮಗೆ ಮನವಿ ಮಾಡ್ತಾ ಇದೆ. ಅವರ ಕಣ್ಣೀರಿನ ಕಥೆಯನ್ನ ಕೇಳಿ. ಸಂತೋಷದಲ್ಲಿದ್ದಾಗ ಎಲ್ಲರೂ ಬಂದು ಸಂಭ್ರಮಿಸುವುದು ಬೇರೆ ಸ್ವಾಮಿ, ಅವ್ರ ಕಷ್ಟದಲ್ಲಿದ್ದಾರೆ, ದಯವಿಟ್ಟು ಅವರ ಕಣ್ಣೀರಿನ ಕಥೆಯನ್ನ ಕೇಳಿ. ಅವರ ಕಣ್ಣೀರಿನ ಕಥೆ ಕೇಳಿದಾಗ ನಿಮಗೂ ಕೂಡ ಅವರ ನೋವು ಗೊತ್ತಾಗುತ್ತೆ, ಅವರ ಸಂಕಷ್ಟ ಗೊತ್ತಾಗುತ್ತೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಇತ್ತ ಗಮನ ಹರಿಸ್ತಾರೆ, ಒಬ್ಬ ರೈತ ನಾಯಕನಾಗಿರುವಂತಹ ಸಿದ್ದರಾಮಯ್ಯ ಗಮನ ಹರಿಸ್ತಾರೆ ಅನ್ನೋ ಆಶಾಭಾವನೆ ನಮ್ದು. ಸಿದ್ದರಾಮಯ್ಯ ಸಾಹೇಬ್ರು ನಾಳೆ ಭೇಟಿ ಕೊಟ್ಟು ಅವರ ಪರಿಹಾರ, ಅವರಿಗೆ ಒಂದು ಪರಿಹಾರ ಇದೆ ಬೀದರಿಂದಲೇ ಘೋಷಣೆ ಮಾಡಿ ಹೋಗಿದ್ರೆ ಇತಿಹಾಸದಲ್ಲಿ ತಮ್ಮ ಹೆಸರು ಅಜರಾಮರವಾಗಿರುತ್ತೆ. ಜಿಲ್ಲೆಯ ರೈತರು ಅವರೆಲ್ಲ ಅವ್ರ ಮುಂದಿನ 7 ಪೀಳಿಗೆ ತನಕ ಕೂಡ ನಿಮ್ಮ ಹೆಸರನ್ನ ಸ್ಮರಿಸ್ತಾರೆ. ಬೀದರ್ ಜಿಲ್ಲೆಗೆ ರೈತರಿಗೆ ನ್ಯಾಯ ಕೊಡಿಸುವಂತ ಆ ಮಹತ್ತರ ಜವಾಬ್ದಾರಿ, ಆ ಮಹತ್ತರ ಸ್ಥಾನದಲ್ಲಿ ನೀವಿದ್ದೀರಿ, ನ್ಯಾಯ ಕೊಡಿಸ್ತೀರಿ ಅನ್ನೋ ಭರವಸೆ ನಮಗಿದೆ. ಇಷ್ಟು ದಿನ ಹೋರಾಟಕ್ಕೆ ಇನ್ನು ಕ್ಷಣಗಣನೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಯಾವ ರೀತಿ ರೈತರಿಗೆ ನ್ಯಾಯ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಈ ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ ಭೇಟಿ ಆಗ್ತೀನಿ.